ಮಹೇಶ್ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಿಮಗೆ ಜಿ ಎಸ್ ಟಿ ಅಂದರೆ ಏನು, ಜಿ ಎಸ್ ಟಿಯಿಂದ ನಮ್ಮ ದೇಶಕ್ಕೆ ಏನು ಇಂಪ್ಯಾಕ್ಟ್ ಆಗಿದೆ, ಜಿ ಎಸ್ ಟಿ ಬರಲಿಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಯಾವ ಟ್ಯಾಕ್ಸ್ ಇತ್ತು, ಜಿ ಎಸ್ ಟಿ ಟೈಪ್ಸ್ ಎಷ್ಟು ಟೈಪ್ಸ್ ಇದೆ, ಎಷ್ಟು ರೇಟ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಪ್ರಯತ್ನ ಪಡ್ತೀನಿ. ಜೊತೆಗೆ ಈ ವಿಡಿಯೋ ನೋಡಿದವರು ವಿಡಿಯೋನ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಮತ್ತೊಂದು ಶೇರ್ ಮಾಡಿ, 4 ಜನಕ್ಕೆ ಹೆಲ್ಪ್ ಆಗಲಿ. ಜೊತೆಗೆ ನೋಡಿದ್ರೆ ನಮಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಗ್ತಾ ಇರುತ್ತೆ, ಹೆಚ್ಚು ನಾನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸರಿ ಶಾಪ ಆನ್ ಮಾಡ್ಬಿಟ ಇನ್ನಿಲ್ವಾ ಮತ್ತೆ ಮಾತಾಡ್ತಾ ಇದ್ದೇನಲ್ಲ ಸ್ನೇಹಿತರೆ. ಜೊತೆಗೆ ಇದು ಆಬ್ಜೆಕ್ಟಿವ್ಸ್ ಏನು, ಟೈಪ್ಸ್ ಆಫ್ ಜಿ ಎಸ್ ಟಿ ಏನಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ದಯವಿಟ್ಟು ಸಜೆಷನ್ ಮಾಡಿ, ಲೈಕ್ ಕೊಡಿ, ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ತಪ್ಪಿದರೆ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ತೀನಿ. ತಪ್ಪಿದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಜೊತೆಗೆ ನೋಡಿ, ಜಿ ಎಸ್ ಟಿಲಿ ಇಂಟ್ರೊಡಕ್ಷನ್, ಟ್ಯಾಕ್ಸ್ ಬಗ್ಗೆ ನಾವು ಹೇಳೋದಾದರೆ ಇಂಟ್ರೊಡಕ್ಷನ್. ದಿ ಗೌರ್ಮೆಂಟ್ ರಿಕ್ವೈರ್ಸ್ ಯೂಸ್ ಫಂಡ್ಸ್ ಫಾರ್ ಇಟ್ಸ್ ಪಬ್ಲಿಕ್ ವೆಲ್ಫೇರ್ ಆಕ್ಟಿವಿಟೀಸ್. ಟ್ಯಾಕ್ಸ್ ರೆವೆನ್ಯೂ ಈಸ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ collected by the governments. Taxes are of 2 types of taxes is there. Number 1, direct tax. Number 2, indirect tax. In case of direct tax, the impact falls on a single person who is liable to pay tax. Number 1. Number 2, indirect tax are borne by people in the form of state tax and central tax. ಇದು ಇಂಟ್ರೊಡಕ್ಷನ್. ಮೇಜರ್ ಡಿಫ್ರೆನ್ಸಸ್ ಇನ್ ಪ್ರೀವಿಯಸ್ ಸ್ಟ್ರಕ್ಚರ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಏನು ಡಿಫ್ರೆನ್ಸ್ ಇದೆ ಮೇಜರ್ ಅದ್ರ ಬಗ್ಗೆ ನಾವು ಹೇಳೋದಾದರೆ, ನಂಬರ್ 1, ಕಾಂಪ್ಲೆಕ್ಸಿಟಿ ಏನಿದೆ. ದಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಸ್ಟ್ರಕ್ಚರ್ ಇನ್ ಕಾಂಪ್ಲೆಕ್ಸ್ ಓವರ್ಲ್ಯಾಪಿಂಗ್ ಇನ್ ದಿ ಟ್ಯಾಕ್ಸೇಷನ್ ಈಸ್ ದಿ ಮೇನ್ ರೀಸನ್ ಫಾರ್ ದಿ ಕಾಂಪ್ಲೆಕ್ಸಿಟಿ ಇನ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್. ಇದು ಕಾಂಪ್ಲೆಕ್ಸಿಟಿ ಮೇಜರ್ ಆಗಿ ಇದು ನಮಗೆ ತೊಂದರೆ ಆಗ್ತಿತ್ತು. ನಂಬರ್ 2, ನೆಗೆಟಿವ್ ಇಂಪ್ಯಾಕ್ಟ್ ಆನ್ ರೆವಿನ್ಯೂ ಆಫ್ ಸ್ಟೇಟ್ ಗೌರ್ನಮೆಂಟ್ಸ್. ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿತ್ತು. ಯಾವುದು? ಸಿನ್ಸ್ ದಿ ಸ್ಟೇಟ್ ಗೌರ್ನಮೆಂಟ್ಸ್ ಡು ನಾಟ್ ಎಕ್ಸೈಸ್ ಟ್ಯಾಕ್ಸೇಷನ್ ಪವರ್ ಆನ್ ಸರ್ವಿಸಸ್. Indirect taxation as a negative impact of the state tax revenue. ಸ್ಟೇಟ್ ಗೌರ್ಮೆಂಟ್ಗೆ ರೆವಿನ್ಯೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆನ್ ಟ್ಯಾಕ್ಸಸ್. ಅಂಡರ್ ದಿ ಸ್ಟೇಟ್ ವ್ಯಾಟ್ ನೋ ಕ್ರೆಡಿಟ್ ಆರ್ allowed for the inputs to the exempted sector. Central sales tax is payable for every movement of goods from one state to another state. Number 3, narrow base ಅಂದ್ರೆ ಏನು? Designation between goods and service has become heavy due to the overlapping of the state VAT and central service tax. Number 4, ಕರಪ್ಷನ್ ಆಗ್ತಿತ್ತು. ಎಲ್ಲಿ ಕರಪ್ಷನ್ ಆಗ್ತಿತ್ತು? ಆ ಸ್ಟೇಟಲ್ಲಿ ಆಗ್ತಿತ್ತು. ಏನು ನೋಡಿ, ಅದು ಹೇಳ್ತಾನೆ, ಮಿಲಿಯನ್ಸ್ ಆಫ್ ಮ್ಯಾನ್ ಅವರ್ಸ್ ಆ್ಯಂಡ್ ಟ್ರಕ್ ಅವರ್ಸ್ ಆರ್ ಲಾಸ್ಟ್ ಅಟ್ ಚೆಕ್ ಪೋಸ್ಟ್ ಬಿಸೈಡ್ಸ್ ಹ್ಯೂಜ್ ಕರಪ್ಷನ್ ಇನ್ವಾಲ್ವ್ಡ್ ಅಂತ ಹೇಳ್ತಾನೆ. ಇಷ್ಟು ಜಿ ಎಸ್ ಟಿ ಬರೋಕ್ಕೆ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಇಷ್ಟು ಲ್ಯಾಪ್ಸಸ್ ಇತ್ತು. ಅದನ್ನು ರಿಕವರಿ ಮಾಡಲಿಕ್ಕೆ ನಾವು ಜಿ ಎಸ್ ಟಿನ ಇಂಪ್ಯಾಕ್ಟ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಜಿ ಎಸ್ ಟಿ ನೀಡ್ ಫಾರ್ ಜಿ ಎಸ್ ಟಿ. ಏನು ಜಿ ಎಸ್ ಟಿಯಿಂದ ನಮಗೇನೇನಾಗುತ್ತೆ? ನಂಬರ್ 1, ಇಟ್ ಹೆಲ್ಪ್ಸ್ ಇನ್ ಸಿಂಪ್ಲಿಫೈಯಿಂಗ್ ದಿ ಟ್ಯಾಕ್ಸ್ ಸ್ಟ್ರಕ್ಚರ್. ನಂಬರ್ 2, ಇಟ್ ಹೆಲ್ಪ್ಸ್ ಈಸ್ ಪ್ರೈಸ್ ಕಂಟ್ರೋಲ್. ನಂಬರ್ 3, ಇಟ್ ಎನೇಬಲ್ ಈಸ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್. ನಂಬರ್ 4, ಇಟ್ helps in rise in the tax revenue. Number 5, it improves compliance. ಇಷ್ಟು ನೋಡಿ, ಜಿ ಎಸ್ ಟಿಯಿಂದ ನಮಗೆ ಟ್ಯಾಕ್ಸ್ ಸ್ಟ್ರಕ್ಚರು ಕ್ಲೀನಾಗಿ ಹೇಳುತ್ತೆ. ನಂಬರ್ 2,
ಪ್ರೈಸ್ ಕಂಟ್ರೋಲ್ ಆಗುತ್ತೆ. ಎಂಡ್ ಯೂಸರ್ಸ್ಗೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗಿ ಪ್ರೈಸ್ನ ಈಸಿಯಾಗಿ ಕಡಿಮೆ ಬಾರೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ 3 ಎನಿಮಲ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್. ನಾವು ಒಂದು ಕಂಟ್ರಿ ಏನಾದ್ರು ಡೆವಲಪ್ ಆಗಿದೆ ಅಂತ ಅನ್ನೋದಾದರೆ ಹೆಚ್ಚು ಎಕ್ಸ್ಪೋರ್ಟ್ ಯಾರು ಕಂಟ್ರಿ ಮಾಡುತ್ತೆ ಆ ಕಂಟ್ರಿ ನಾವು ಡೆವಲಪ್ಮೆಂಟ್ ಕಂಟ್ರೀಸ್ ಅಂತ ಒಂದು ಆ ಲಿಸ್ಟ್ನಲ್ಲಿ ಸೇರಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ GST ಇಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಜೊತೆಗೆ ಟ್ಯಾಕ್ಸ್ ರೆವಿನ್ಯೂ ರೈಸ್ ಆಗಲಿಕ್ಕೆ GST ಇಂದ ಒಳ್ಳೆಯದಾಗುತ್ತೆ ಅಂತ ನಾವು ಅದ್ರ ಭಾವಿಸ್ತೀವಿ. ಇಟ್ ಇನ್ಫ್ಲೂಯೆನ್ಸ್ ಕಾಂಪ್ಲಿಯನ್ಸ್ ಅಂತ ಹೇಳ್ತಾನೆ. ಇಷ್ಟು ಸ್ನೇಹಿತರೆ ನಾವು GST ಇಂದ ಬರುತ್ತೆ. ಮೀನಿಂಗ್ ಆಫ್ GST ಏನು? GST ಅಂದರೆ ಏನು? GST ಸ್ಟ್ಯಾಂಡ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಟು ಪುಟ್ ಇಟ್ ಸಿಂಪಲ್, goods and service tax is a comprehensive multi-stage destination based consumption tax levied at every stage of value additions in the life cycle of a product. GST is based on the VAT principles. VAT principles ನಾವು ಅಡಾಪ್ಟ್ ಮಾಡ್ತಾ ಹೋಗ್ತೀವಿ. ಫೀಚರ್ಸ್ ಆಫ್ GST ಏನು? GST ಇಂದ ನಮ್ಗೆ ಅನುಕೂಲ ಆಗುತ್ತೆ. Number 1, GST is a destination-based consumption tax. Number 2, GST has replaced the indirect taxes levied by both central and state governments. Number 3, impact of goods or services is treated as interstate supply and subjected to custom duties. Number 4, all exports and supplies to SEZ units are zero rated. SEZಗೆ ಏನಾದ್ರು ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ, ಎಕ್ಸಮ್ಟೆಡ್ಸ್ ಇರುತ್ತೆ. ನಂತರ ನಂಬರ್ 5, ಟ್ಯಾಕ್ಸ್ ಪೇಮೆಂಟ್ ಕ್ಯಾನ್ ಬಿ ಡನ್ ಈಸಿಲಿ. ಟ್ಯಾಕ್ಸ್ ಏನಾದ್ರು ಪೇಮೆಂಟ್ ಮಾಡಬೇಕು ಈಸಿಯಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು GST ಇಂದ ಅವಕಾಶ ಇದೆ. ಇಷ್ಟು ಸಿಂಪಲ್ ಆಗಿರೋ ಫೀಚರ್ಸ್ ಅಂತ ನಾವು ಕರಿಬೋದು. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ GST ಉದ್ದೇಶ ಏನು? ಗೌರ್ಮೆಂಟ್ಗೆ ಯಾವುದೇ ಗೌರ್ಮೆಂಟ್ GST ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅದರಿಂದ ಲಾಭ ಆಗುತ್ತೆ ಅಂತ ನೋಡ್ತಾರೆ. ನೋಡಿ, GST ಟು ಎಲಿಮಿನೇಟ್ ದಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನಂಬರ್ 2, ಟು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕಾದ್ರೆ GST ರೇಟ್ಸ್ ಕಡಿಮೆ ಆಯಿತು ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನಂಬರ್ 3, ಟು ರೆಡ್ಯೂಸ್ ದಿ ಟ್ಯಾಕ್ಸ್ ಇವೇಷನ್ ಆ್ಯಂಡ್ ಬ್ಲ್ಯಾಕ್ ಮನಿ. ಆ್ಯಂಡ್ ಟ್ಯಾಕ್ಸ್ ಇವೇಷನ್ ಅಂದರೆ ಗೌರ್ಮೆಂಟ್ಗೆ ಯಾರು GST ಇಂಡೈರೆಕ್ಟ್ ಟ್ಯಾಕ್ಸ್ನ ಮೋಸ ಮಾಡ್ತಿದ್ರಲ್ವ, ಅದನ್ನ ಮೋಸ ಮಾಡಲಿಕ್ಕೆ ಇಲ್ಲಿ GST ಇಂದ ಆಗಲ್ಲ, ಅವಕಾಶ ಸಿಗಲ್ಲ. ಎಲ್ಲ ಆನ್ಲೈನ್ ಆಗಿರೋದ್ರಿಂದ GST ಇಂದ ಈಚೆ ಮೋಸ ಮಾಡಲಿಕ್ಕೆ, ಫ್ರಾಡ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಇವೇಷನ್ ಅಂತ ಕರಿತೀವಿ. ಮತ್ತು ಬ್ಲ್ಯಾಕ್ ಮನಿ ಸ್ಟೋರೇಜ್ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಆದಷ್ಟು ಅವ್ರನ್ನ ಟ್ಯಾಕ್ಸ್ ಒಳಗಡೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ನಂಬರ್ 4, ಟು ಯೂನಿಫಾರ್ಮ್ ದಿ ಟ್ಯಾಕ್ಸ್ ಲಾಸ್. ಇಡೀ ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಇಡೀ ದೇಶಕ್ಕೆಲ್ಲಕ್ಕೂ ಇನ್ಕ್ಲೂಡಿಂಗ್ ಇವತ್ತು ಜಮ್ಮು ಕಾಶ್ಮೀರಕ್ಕೂ ನಾವು GSTನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಡಿಫ್ರೆಂಟ್ ಸ್ಟೇಟಲ್ಲಿ ಡಿಫ್ರೆಂಟ್ ರೇಟ್ಸ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಮೊಬೈಲ್ಗೆ ನಮ್ಮ ಸ್ಟೇಟಲ್ಲಿ 5% ಇತ್ತು ಅಂದರೆ ತಮಿಳ್ನಾಡಲ್ಲಿ ವ್ಯಾಟು 3% ಇತ್ತು, ಕೇರಳದಲ್ಲಿ 7% ಇತ್ತು. ಆ ಥರ ಡಿಫ್ರೆಂಟ್ ರೇಟ್ಸ್ ಇತ್ತು. ಈಗ ಎಲ್ಲವೂ ಯೂನಿಫಾರ್ಮ್, ಇಡೀ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೇ ತಗೊಂಡು ನೀವು ಮೊಬೈಲ್ನ ಒಂದೇ ರೇಟ್ಸ್ ಇರುತ್ತೆ. ಇದು ಯೂನಿಫಾರ್ಮ್ ಟ್ಯಾಕ್ಸ್ ಲಾಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ನಂಬರ್ 5, ಟು ಇಂಪ್ಲಿಮೆಂಟ್ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತ ಹೇಳಿ ನಾನು ಹೇಳ್ದಂಗೆ ಮಾಡ್ತೀವಿ. ಇಷ್ಟು ಫೀಚರ್ಸು ಆಯಿತು ಮತ್ತು ಆಬ್ಜೆಕ್ಟಿವ್ಸ್ ಆಯಿತು. ನೆಕ್ಸ್ಟು ಅಡ್ವಾಂಟೇಜಸ್ ಆಫ್ GST ಇಂದ ಅಡ್ವಾಂಟೇಜಸ್ ಏನಿದೆ? ನಂಬರ್ 1, ಇಟ್ ಈಸ್ ಎ ಸಿಂಪ್ಲಿಫೈಡ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್. ಇದು ಸಿಂಪ್ಲಿಫೈ ಆಗಿದೆ. ಯಾವುದೇ ರೀತಿ ಎಲ್ಲವೂ ಒಂದು ಏನು ತೆರೆದ ಹಾಳೆ ಅಂತ ಕರಿತೀವಲ್ಲ, ಓಪನ್ ಪೇಜಲ್ಲಿ ನಮಗೆಲ್ಲವೂ ಸಿಗೋ ಅಂತ ನೋಡ್ತೀವಿ. ಇಟ್ ಈಸ್ encourages nationwide single market. Number 3, it removes the tax differences between states. Tax difference statesನ ರಿಮೂವ್ ಮಾಡುತ್ತೆ. ಆ್ಯಂಡ್ discourages business creativity, creating discourages business creating godans in different states ಅಂತ ಹೇಳ್ತಾನೆ. ನಂಬರ್ 4, GST bring in more business entity. Number 5, GST involves uniform
ಅಕೌಂಟಿಂಗ್. ಇಷ್ಟು ನಮಗೆ ಅಡ್ವಾಂಟೇಜಸ್ ಇದೆ. ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಏನಿದೆ, ಎಲ್ಲದರಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಡಿಸ್ಅಡ್ವಾಂಟೇಜ್ ಏನು? ನಂಬರ್ 1, ಡ್ಯುಯಲ್ ಕಂಟ್ರೋಲ್ ಬೈ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ನಮೆಂಟ್ ಇನ್ಕ್ರೀಸ್ ದಿ ಕಾಂಪ್ಲೇನ್ಸ್ ಕಾಸ್ಟ್ ಅಂತಾನೆ. ಅಂದರೆ ಒಂದು ಗೂಡ್ಸ್ಗೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಎರಡು ಇನ್ವಾಲ್ವ್ ಆಯಿತು ಅಂದರೆ ರೇಟ್ಸ್ ಅದು ಗೂಡ್ಸ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾನೆ. ನಂಬರ್ 2, GST ಎಲಿಮಿನೇಟ್ಸ್ ದಿ autonomy of state governments to change their rates. Number 3, retail business face the problems of high rates ಅಂತ ಹೇಳ್ತಾನೆ. Number 4, GST rates on some products are higher than VAT and service tax. ಇಷ್ಟು. ಮತ್ತು ಲಾಸ್ಟ್ ಒನ್ನು, ಸ್ಮಾಲ್ ಬಿಸ್ನೆಸ್ ಫೈಂಡ್ ದಿ ಡಿಫಿಕಲ್ಟ್ ಟು ಯೂಸ್ ದಿ ಟ್ಯಾಕ್ಸ್ ಕ್ರೆಡಿಟ್. ಸಣ್ಣ ಪುಟ್ಟ ಪ್ರಾವಿಷನ್ ಸ್ಟೋರ್ಗಳವರು ಟ್ಯಾಕ್ಸ್ ಕ್ರೆಡಿಟ್ನ ಅವೈಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅವ್ರ ಹತ್ರ ಸಿಸ್ಟಮ್ ಇರಲ್ಲ, ಎಲ್ಲೋ ಒಂದು ಕಟ್ಕೊಳ್ತಾರೆ ಮಾರ್ತಾರೆ, ಅಂಥವ್ರಿಗೆಲ್ಲ ಇದು GSTಯಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಇಷ್ಟೇ ಸ್ನೇಹಿತರೆ. ಇಷ್ಟು ನಾವೇನು ತಿಳ್ಕೊಂಡಿದ್ದೀವಿ, GST ಬರಲಿಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು. ಇಂಡೈರೆಕ್ಟ್ ಟ್ಯಾಕ್ಸ್ ಜೊತೆಗೆ GST ಬಂದ ಮೇಲೆ GST ಮೀನಿಂಗ್ ಹೇಳಿದ್ದೀವಿ, GST ಫೀಚರ್ಸ್ ಹೇಳಿದ್ದೀನಿ, GST ಆಬ್ಜೆಕ್ಟಿವ್ಸ್ ಹೇಳಿದ್ದೀನಿ, ಅಡ್ವಾಂಟೇಜಸ್ ಆಫ್ GST ಹೇಳಿದ್ದೀವಿ. ಇಷ್ಟು ಇವತ್ತನ್ನು ನಾವು ಶೇರ್ ಮಾಡ್ಕೊಳ್ಳಿಕ್ಕೆ ನಾವು ಸಾಧ್ಯವಾದಷ್ಟು ಆಗಿದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಸಜೆಷನ್ಸ್ ಇದ್ದರೆ ಮೇಲ್ ಮಾಡಿ. ನನ್ನ ಫೋನ್ ನಂಬರು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 9916820181. ಥ್ಯಾಂಕ್ ಯು ಸ್ನೇಹಿತರೆ.